ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂತದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳಿದುಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂತದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳಿದುಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂತದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳಿದುಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂತದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳಿದುಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಚಂದ್ರು ಲಮಾಣಿ ಅವರು ಸರ್ ಲೋಕಾಯುಕ್ತ ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂತದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳಿದುಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂಥದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂಥದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳ್ಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂಥದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂಥದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳ್ಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಚಂದ್ರು ಲಮಾಣಿ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿರುವಂಥದ್ದು. ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡುವೆ. ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂಥದ್ದು. ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ಸದ್ಯಕ್ಕೆ ಚಂದ್ರು ಲಮಾಣಿ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗಿನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗಷ್ಟೇ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇದೆ, ನಾನು ತಿಳ್ಕೊಂಡ ನಂತರ ಮಾತಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ ಪಡೆಯುವುದು ನೋಡಿಲ್ಲ ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ ಸರ್ ಲೋಕಾಯುಕ್ತ ರೇಡ್ ಆಗಿದೆ 5 ಲಕ್ಷ ಲಂಚ